ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ವ್ಯಾಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹೃದಯಪೂರ್ವಕವಾದಂತಹ ಸ್ವಾಗತ. ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ, ಇಂದಿನ ಒಂದು ವಿಡಿಯೋದಲ್ಲಿ ನಾವು ಏನಪ್ಪಾ ಅಂತಂದ್ರೆ 2015ರಿಂದ ನಡೆದಂಥ ಎಲ್ಲ ಪರೀಕ್ಷೆಗಳಲ್ಲಿ ಸಾಮಾನ್ಯವಾಗಿ ನೀತಿ ಆಯೋಗದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದಾನೆ. ಇವತ್ತು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ನೀತಿ ಆಯೋಗ ಯಾವಾಗ ಸ್ಥಾಪನೆ ಆಯಿತು, ಅದಕ್ಕೆ ಉಪಾಧ್ಯಕ್ಷರಾರು, ಅಧ್ಯಕ್ಷರಾರು, ಸಿಇಒ ಯಾರು, ಮತ್ತು ಕಾಯಂ ಸದಸ್ಯರು ಎಷ್ಟು ಜನ ಇರ್ತಾರ, ಹೌದಾ, ಅದ್ರ ಉದ್ದೇಶಗಳು ಏನು, ಅದನ್ನೆಲ್ಲವನ್ನ ಕೇಳ್ತಾ ಬಂದಿದ್ದಾನೆ. ಸೊ ಇಂದಿನ ಒಂದು ತರಗತಿಯಲ್ಲಿ ಬಹುಮುಖ್ಯವಾದಂಥ ಈ ನೀತಿ ಆಯೋಗದ ಕುರಿತು ನೋಡೋಣ. ಹಾಗಾದ್ರೆ ಮತ್ತೆ ತಡ ಬನ್ನಿ ನೋಡೋಣ. ನೋಡಿ, ನೀತಿ ಆಯೋಗ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಕರಿತೀವ್ರಿ. ಈ ಸ್ಥಾಪನೆ ಆಗಿದೆ ಯಾವಾಗಪ್ಪ ಅಂತಂದ್ರೆ ಜನವರಿ 1, 2015ರಂದು ಸ್ಥಾಪನೆ ಮಾಡಲಾಗುತ್ತಾ. ಇದನ್ನ ಘೋಷಣೆ ಯಾವಾಗ ಮಾಡ್ತಾರೆ? 2014 ಆಗಸ್ಟ್ 15ಕ್ಕೆ. 2004ರಿಂದ 2014ರವರೆಗೆ ಮನಮೋಹನ್ ಸಿಂಗ್ ಅವರು ಭಾರತದ ಪ್ರಧಾನಮಂತ್ರಿ ಆಗಿದ್ದರು. ಆಮೇಲೆ 2014ರಲ್ಲಿ ಕೇಂದ್ರದಲ್ಲಿ ಹೊಸದಾಗಿ ಬಿಜೆಪಿ ಸರ್ಕಾರ ಬಂದ ನಂತರ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ಏನ್ ಮಾಡ್ತಾರಪ್ಪ ಅಂದ್ರೆ NPC ಅಂತ ಕರಿತೀವಿ, ರಾಷ್ಟ್ರೀಯ ಯೋಜನಾ ಆಯೋಗ ಏನಂತಾರ್ರಿ, ಆ ರಾಷ್ಟ್ರೀಯ ಯೋಜನಾ ಆಯೋಗಕ್ಕೆ ಮರುನಾಮಕರಣ ಮಾಡ್ತಾರೆ. ಏನಂತ ಮರುನಾಮಕರಣ ಮಾಡ್ತಾರೆ? ನೀತಿ ಆಯೋಗ ಅಂತ ಮರುನಾಮಕರಣ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಎಕ್ಸಾಮ್ ಮುಂದೆ, ರಾಷ್ಟ್ರೀಯ ಯೋಜನಾ ಆಯೋಗದ ಪ್ರಸ್ತುತ ಹೆಸರೇನು? ನೀತಿ ಆಯೋಗ. ನೀತಿ ಆಯೋಗದ ಮೊದಲ ಹೆಸರೇನು? ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಯೋಜನಾ ಆಯೋಗ. ಸಿಂಪಲ್. ಸೊ ಹಾಗಾದ್ರೆ ಪ್ರಥಮ ಮತ್ತು ಪ್ರಸ್ತುತ ಅಧ್ಯಕ್ಷರು ಯಾರಪ್ಪ ಅಂದ್ರೆ ನರೇಂದ್ರ ಮೋದಿ ಅವರು. ಪ್ರೆಸೆಂಟ್ ಅಧ್ಯಕ್ಷರು ಯಾರಿರ್ತಾರೆ? ನರೇಂದ್ರ ಮೋದಿ. ಪ್ರಥಮ ಉಪಾಧ್ಯಕ್ಷರು ಅರವಿಂದ್ ಪನಾಗರಿಯಾ, ಪ್ರಥಮ ಉಪಾಧ್ಯಕ್ಷರು. ಆಮೇಲೆ ಎರಡನೇದವರು ರಾಜೀವ್ ಕುಮಾರ್. ಪ್ರಸ್ತುತ ಯಾರು? ಸುಮನ್ ಬೇರಿ ಅವರು ಪ್ರಸ್ತುತ ಇದರ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸಿಇಒ ಅಂತ ಕರಿತೀವಿ. ಪ್ರಥಮ ಸಿಇಒ ಸಿಂಧುಶ್ರೀ ಕುಲ್ಲೂರ್. ಪ್ರಥಮ ಸಿಇಒ ಯಾರಪ್ಪ ಅಂತಂದ್ರೆ ಸಿಂಧುಶ್ರೀ ಕುಲ್ಲೂರ್ ಅವರು. ಎರಡನೇದವರು ಅಮಿತಾಬ್ ಕಾಂತ. ಮೂರನೇದವರು ಪರಮೇಶ್ವರ ಅಯ್ಯರ್. ಪ್ರಸ್ತುತ BVR ಸುಬ್ರಹ್ಮಣ್ಯ. ಬಹಳ ಇಂಪಾರ್ಟೆಂಟ್. ಕೇಳ್ತಾರೆ ಪ್ರಸ್ತುತ ನೀತಿ ಆಯೋಗದ ಸಿಇಒ ಯಾರು ಅಂತ ಕೇಳ್ತಾರೆ. ಮೊದಲ ಸಿಇಒ ಯಾರು ಅಂತ ಕೇಳ್ಬೋದು. ಸಿಂಧುಶ್ರೀ ಕುಲ್ಲೂರ್. ಪ್ರೆಸೆಂಟ್ ಏನಪ್ಪಾ ಅಂದ್ರೆ PVR ಸುಬ್ರಹ್ಮಣ್ಯ. ಸಿಇಒ ಮತ್ತು ಉಪಾಧ್ಯಕ್ಷರನ್ನ ಯಾರು ಆಯ್ಕೆ ಮಾಡ್ತಾರ? ಅಧ್ಯಕ್ಷರು ಆಯ್ಕೆ ಮಾಡ್ತಾರೆ. ಯಾರು ಆಯ್ಕೆ ಮಾಡ್ತಾರೆ ಅಂದ್ರೆ ಭಾರತದ ಪ್ರಧಾನಮಂತ್ರಿಗಳು ಅಥವಾ ಇವರ ಅಧ್ಯಕ್ಷರು ಆಯ್ಕೆ ಮಾಡ್ತಾರೆ. ಸಿಇಒ ಕೆಲಸ ಅಂದ್ರೆ ದಿನನಿತ್ಯದ ಹಣಕಾಸಿನ ಖರ್ಚು ವೆಚ್ಚವನ್ನು ನೋಡಿಕೊಂಡು ಹೋಗತಕ್ಕಂಥದ್ದು. ಉಪಾಧ್ಯಕ್ಷರ ಕೆಲಸ ಏನಂದ್ರ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಆ ಜವಾಬ್ದಾರಿಗಳನ್ನ ಅವರು ನಿಯೋಜಿಸಬೇಕು. ಸೊ ಅದಕ್ಕೆ ಏನಪ್ಪ ಅಂದ್ರೆ ಅಧ್ಯಕ್ಷರು ಮತ್ತು ಸಿಇಒರನ್ನ ಯಾರು ಆಯ್ಕೆ ಮಾಡ್ತಾರೆ? ಉಪಾಧ್ಯಕ್ಷರು ಮತ್ತು ಸಿಇಒರನ್ನ ಯಾರು ಆಯ್ಕೆ ಮಾಡ್ತಾರೆ? ಅಧ್ಯಕ್ಷರು ಅಥವಾ ಭಾರತದ ಪ್ರಧಾನಮಂತ್ರಿ. ಸೊ ಪದನಿಮಿತ್ತ ಅಧ್ಯಕ್ಷರು ಯಾವಾಗಲೂ ಯಾರು ಇರ್ತಾರಪ್ಪ ಅಂದ್ರ ಭಾರತದ ಪ್ರಧಾನಮಂತ್ರಿಗಳು ಇರ್ತಾರೆ. ಒಂದ್ ತಲೆಗೆ ನೋಡಿ, ಆಲ್ಮೋಸ್ಟ್ ಆಲ್ ಯಾವ ಸಂವಿಧಾನೇತರ ಸಂಸ್ಥೆಗಳದವಲ್ರಿ ಆ ಎಲ್ಲ ಸಂಸ್ಥೆಗಳಿಗೆ ಯಾರಪ್ಪ ಅಂದ್ರೆ ಭಾರತದ ಪ್ರಧಾನಮಂತ್ರಿಗಳು ಏನಪ್ಪ ಅಂತಂದ್ರೆ ಅಧ್ಯಕ್ಷರಾಗಿರ್ತಾರ. ಇನ್ನು ಸಂವಿಧಾನಾತ್ಮಕ ಸಂಸ್ಥೆಗಳಿಗೆ ರಾಷ್ಟ್ರಪತಿಗಳವರು ಪ್ರಮಾಣ ವಚನವನ್ನ ಬೋಧಿಸಿದಂತ ಒಬ್ಬ ವ್ಯಕ್ತಿ ಏನಿರ್ತಾರಲ್ರಿ ಅವರು ಅಧ್ಯಕ್ಷರಾಗಿರ್ತಾರ. ಇದು ನೆನಪಿರಬೇಕು. ಸೊ ಇಲ್ಲಿ ಕಾಯಂ ಸದಸ್ಯರು, ವಿಶೇಷ ಆಮಂತ್ರಿತರು, ಪದನಿಮಿತ್ತ ಅಧ್ಯಕ್ಷ ಸದಸ್ಯರು ಅಂತ ಪದನಿಮಿತ್ತ ಸದಸ್ಯರು ಅಂತೇಳಿ 3 ಪಂಗಡಗಳು ಬರ್ತವೆ. 3 ಗುಂಪದ ಆ ಒಂದು ಟೀಮ್ ಐತಿ ನೋಡ್ರಿ. ಕಾಯಂ ಸದಸ್ಯರು ಅಂದ್ರೆ ಇವರು ಕೇಂದ್ರ ಸರ್ಕಾರದ ಸಚಿವರು, MLA, MP ಗಳು ಏನೂ ಇರುವುದಿಲ್ಲ, ಸಂಬಂಧ ಇರುವುದಿಲ್ಲ. ಅರ್ಥಶಾಸ್ತ್ರದಲ್ಲಿ ಸಾಧನೆ ಮಾಡಿದಂತ ಸದಸ್ಯರನ್ನ ಏನ್ ಮಾಡ್ತಾರೆ? ಕಾಯಂ ಸದಸ್ಯರು. ಇವ್ರು ಯಾವಾಗಲೂ ಅಲ್ಲೇ ಇರ್ಬೇಕು. ಯಾಕಂದ್ರ ಆರ್ಥಿಕ ವೆಚ್ಚ ಯೋಜನೆಗಳು ಏನೇನಿರ್ತಲ್ಲ ಅದನ್ನೆಲ್ಲ ನೋಡ್ಕೊಂಡು ಹೋಗತಕ್ಕಂಥವ್ರು ಇವರು 4 ಜನ. BK ಸರ್ಸತ್, ಡಾಕ್ಟರ್ ರಾಜೀವ್ ಕುಮಾರ್, ರಮೇಶ್, ಡಾಕ್ಟರ್ VK ಪೌಲ್. ಇವರ ಅವಧಿ ಏನಪ್ಪಾ ಅಂದ್ರೆ ಡಿಪೆಂಡ್ ಅಪಾನ್ ಕೇಂದ್ರ ಸರ್ಕಾರದ ಮೇಲೆ ಇರ್ತದೆ ಕಾಲಾವಧಿ, ಎಷ್ಟು ದಿನ ಇರಬೇಕು ಅಂತೇಳಿ. ನೆಕ್ಸ್ಟ್ ವಿಶೇಷ ಆಮಂತ್ರಿತರು ಅಂದ್ರೆ ಗೆಸ್ಟ್ ಇದ್ದಂಗೆ. ಇವ್ರು ಯಾವಾಗ ಬರ್ತಾರಪ್ಪ ಅಂದ್ರ ಏನಾದ್ರು ಯೋಜನೆಗಳು ಜಾರಿ ತರದಿರ್ತಂದ್ರ, ಏನಾದ್ರು ಮೀಟಿಂಗ್ ಇರ್ತಂದ್ರ ಅಂತ ಒಂದು ಸಂದರ್ಭದಲ್ಲಿ ಬರ್ತಾರ. ಯಾರಪ್ಪ ಅಂದ್ರೆ ಈ ಸದ್ದಿರ್ತಕ್ಕಂಥವ್ರು ನಿತಿನ್ ಗಡ್ಕರಿ, ತಾವರ್ ಚಂದ್ ಗೆಹ್ಲೋಟ್, ಪಿಯೂಷ್ ಗೋಯಲ್, ರಾವ್ ಇಂದ್ರಜಿತ್ ಸಿಂಗ್ ಅಂತೇಳಿ ಇವರು 4 ಜನ ವಿಶೇಷ ಆಮಂತ್ರಿತರ ಸ್ಥಾನದಲ್ಲಿದ್ದಾರೆ. ಸೊ ಇನ್ನು ಮುಂದುವರೆದಂತೆ ಪದನಿಮಿತ್ತ ಸದಸ್ಯರು ಅಂತ ಕರಿತೀವಿ. 3ನೇ ಟೀಮ್ ಪದನಿಮಿತ್ತ ಸದಸ್ಯರು ಅಂದ್ರೆ ಇವ್ರು ಯಾರಿರ್ತಾರೆ? ಪ್ರಧಾನಮಂತ್ರಿಗಳಿಗೆ ಬಹಳ ನಿಯರೆಸ್ಟ್ ಕ್ಲೋಸ್, ಹತ್ತಿರ ಆದಂತ. ಆಲ್ಮೋಸ್ಟ್ ಆಲ್ ಹೇಳ್ಬೇಕಪ್ಪ ಅಂದ್ರ ಕ್ಯಾಬಿನೆಟ್ ಟೀಮ್ ಏನಿರ್ತದಲ್ರಿ ಆ ಕ್ಯಾಬಿನೆಟ್ ಟೀಮ್ ಒಳಗಡೆ ಇದ್ದವರೆಲ್ಲ ಇಲ್ಲಿ ಇರ್ತಾರೆ. ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್, ರಾಜನಾಥ್ ಸಿಂಗ್, ನರೇಂದ್ರ ಸಿಂಗ್ ತೋಮರ್. ಒಟ್ಟು ಎಷ್ಟು ಜನ ಆದ ಸದಸ್ಯರು ನೀತಿ ಆಯೋಗದ ಟೀಮ್ ಒಳಗಡೆ? ಒಟ್ಟು ಎಷ್ಟು ಜನ ಆದಪ್ಪ ಅಂತಂದ್ರ ಒಬ್ಬರು ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರು, ಒಬ್ಬರು ಸಿಇಒ, ಹೌದಾ. ಆಮೇಲೆ 4 ಜನ ಕಾಯಂ ಸದಸ್ಯರು, 4 ಜನ ವಿಶೇಷ ಆಮಂತ್ರಿತರು, 4 ಜನ ಪದನಿಮಿತ್ತ. ಒಟ್ಟಾರೆ ಏನಪ್ಪ ಅಂದ್ರ 15 ಜನ ಅದಾರ ಟೀಮ್. ಸೊ ಹಾಗಾದ್ರೆ ಈ ಟೀಮ್ ಇಷ್ಟೇ ಇರ್ತದೋ ಏನು ಬದಲಾಗ್ತದೋ? ಡಿಪೆಂಡ್ ಅಪಾನ್ ಗೌರ್ಮೆಂಟ್ ಮೇಲೆ ಡಿಪೆಂಡ್. ಫಸ್ಟ್ 2014 ರಚನೆ ಆದಾಗ ಎಷ್ಟು ಜನ ಇದ್ರಿ? 3 ಜನ ಇದ್ರು. ಸೊ ಇವಾಗ ಎಷ್ಟು ಬರಪ್ಪ ಅಂತಂದ್ರೆ 13 ಜನ ಇದ್ರು ಫಸ್ಟಿಗೆ 2014. ಈ ಎಷ್ಟು ಜನ? 15 ಜನ ಅದಾರ. ಸೊ ಇದು ಯಾವ ತರದ ಸಂಸ್ಥೆ? ಇದು ಒಂದು ಸಂವಿಧಾನೇತರ ಸಂಸ್ಥೆ, ಶಾಸನ ಬದ್ಧವಲ್ಲದ ಸಂಸ್ಥೆ ಅಂತ ಹೇಳ್ತೀವಿ.
ಹೌದಾ. ಈ ಒಂದು ಚಿಕ್ಕ ಮಾಹಿತಿ ಪ್ರತಿಯೊಂದು ಎಕ್ಸಾಮ್ಗಳಿಗೆ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ ರೀ ನೀತಿ ಆಯೋಗ. ಸೊ ಇದು ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಮಾಹಿತಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಸ್ಪರ್ಧಾ ವಿನರ್ಸ್ ಯೂಟ್ಯೂಬ್ ಚಾನಲಿಂದ ಪ್ರತಿದಿನ ರಾತ್ರಿ 9 ಗಂಟೆಗೆ ಪ್ರತಿದಿನ 25ರಿಂದ 30 RRB, NTPC, ಆಮೇಲೆ SSC GD, RPF ಪೊಲೀಸ್, RRB D ಗ್ರೂಪ್ 32,438 ಇತ್ತೀಚೆಗೆ ನೋಟಿಫಿಕೇಶನ್ ಆಗಿದೆ. ಹೌದಾ. ಆ ಒಂದು ಹುದ್ದೆಗಳಿಗೆ ಸೈನ್ಸು ಮತ್ತು GK ಏನಪ್ಪ ಅಂದ್ರೆ ಆನ್ಲೈನ್ ಎಕ್ಸಾಮ್ ಇರ್ತದ್ರಿ. ಜಾಬ್ ಆಗುವವರೆಗೂ ಇದಕ್ಕೆ ಯಾವುದೇ ಆದಂಥ ದುಡ್ಡಿಲ್ಲ. ನಿಮ್ಮ ಮೊಬೈಲ್ ನಂಬರ್ಗೆ ಲಿಂಕ್ ಅನ್ನು ಕಳಿಸ್ತೀವಿ. ಆ ಲಿಂಕ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಸ್ಟಾರ್ಟ್ ಅಂದ್ರೆ ಸಾಕು. ಏನಪ್ಪ ಅಂತಂದ್ರೆ ಆನ್ಲೈನ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಬರೀರಿ, ಪ್ರತಿದಿನ ಬರೋದು ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ಪ್ರಾಕ್ಟೀಸ್ ಆಗುತ್ತೆ. GK ಮತ್ತು ಏನಪ್ಪ ಅಂದ್ರೆ ಸೈನ್ಸ್ ಇರುತ್ತವ. ಸೊ ನೆಕ್ಸ್ಟ್ ಇನ್ನೊಂದು ಮಾಹಿತಿ, ಇದೇ ತಿಂಗಳ 25ನೇ ತಾರೀಕು ಅಂದ್ರೆ ಇಂದು, ಹೌದಾ, ಬೇಸಿಕ್ ಕ್ಲಾಸ್ 36ನೇ ಒಂದು SSC GD ಆಗಿರ್ಬೋದು, RRB ಆಗಿರ್ಬೋದು, ಮತ್ತು RRB D ಗ್ರೂಪ್, NTPC, RPF ಈ ಎಲ್ಲ ಪರೀಕ್ಷೆಗಳಿಗೆ ತರಬೇತಿ 36ನೇ ಬ್ಯಾಚ್ ಇಂದ ಪ್ರಾರಂಭವಾಗ್ತಾ ಇದೆ. ಬೇಸಿಕ್ ಸ್ಟಾರ್ಟ್ ಆಗ್ತಾವ. ನಿಮ್ಗೆ ಯಾರಿಗಾದ್ರೂ ಹೌದಾ ಬರಬೇಕು ಅಂತಿದ್ರ ಬರ್ರಿ. ಹೌದಾ. ಈ ಒಂದು ಕಂಪ್ಲೀಟ್ ಆಗಿ 8971028189 ಈ ಒಂದು ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಹೆಚ್ಚಿಗೆ ಮಾಹಿತಿ ಬೇಕಾದ್ರೆ ಫೀಸ್ ಎಷ್ಟು ಇರ್ತದ ಏನು ಭಾಳ ಒಂದು ಸಲ ಬರ್ರಿ. ಪ್ರತಿದಿನ ಒಂದು ಬ್ಯಾಚ್ ಕೇವಲ 10ರಿಂದ 12 ಜನ ಮಾತ್ರ ವಿದ್ಯಾರ್ಥಿಗಳು, ಯಾವುದೇ ಗದ್ದೆಲ್ಲ. ನಿಮ್ಮ ವೈಯಕ್ತಿಕ ಕಾಳಜಿಯನ್ನು ಕೂಡ ತೆಗೆದುಕೊಂಡಿರಪ್ಪ ಅಂತಂದ್ರೆ ಕಲಿಸ್ತೀವಿ. ತರಗತಿಗೆ ಹಾಜರಾಗಿ 2 ದಿನ, ಹೌದಾ, ರಿಜಿಸ್ಟ್ರೇಷನ್ ಮಾಡ್ಕೊಂಡು 2 ದಿನ ಹಾಜರಾಗಿ. ನಿಮ್ಗೆ ತರಗತಿ ಇಷ್ಟ ಆದ್ರೆ ಕೂಡ್ರಿ, ಇಲ್ಲಾಂದ್ರೆ ನಿಮ್ಮ ಫೀಸನ್ನು ವಾಪಸ್ ಏನಪ್ಪ ಅಂದ್ರೆ ಪಟ್ಟು ಕಳಿಸ್ತೀವಿ. ನಿಮ್ಗೆ ಎಲ್ಲಾದರೂ ಏನಪ್ಪ ಅಂತಂದ್ರೆ ಕಲಿಬೋದು. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ನಮ್ಮ ಚಾನಲ್ನ ಬೆಳೆಸಿ ಅಂತ ಹೇಳ್ತಾ ಇಂದಿನ ಒಂದು ಮಾಹಿತಿಯನ್ನು ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.